ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಸೋಗಿನಲ್ಲಿ ಈಗ ಲಂಚಕ್ಕೆ ಬೇಡಿಕೆ ಇಟ್ಟಂತ ಘಟನೆ ನಡೆದಿತ್ತು. ಹಾಗಾಗಿ ತೆರಿಗೆ ಇಲಾಖೆ ಒಂದೀಗ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಸಹಾಯವಾಣಿಯನ್ನು ಆರಂಭಿಸಿದೆ ವಾಣಿಜ್ಯ ತೆರಿಗೆ ಇಲಾಖೆ. ಅಧಿಕಾರಿಗಳ ಹೆಸರಲ್ಲಿ ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಇದರಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಟ್ರೂ, ಯಾವುದು ಫೇಕ್, ಯಾವುದು ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಈ ರೀತಿ ಏನಾದರೂ ಘಟನೆ ಆಗಿದ್ದೇ ಆದಲ್ಲಿ ಈ ನಂಬರ್ಗೆ ಕರೆ ಮಾಡಿ ಅಂತ ಒಂದು ಸಹಾಯವಾಣಿ ನಂಬರ್ ಅನ್ನು ಬಿಟ್ಟಿದ್ದಾರೆ ನೋಡಿ. ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಸೋಗಿನಲ್ಲಿ ಲಂಚಕ್ಕೆ ಬೇಡಿಕೆಯನ್ನ ಇಡಲಾಗಿತ್ತು. ಈಗ ವಾಣಿಜ್ಯ ತೆರಿಗೆ ಇಲಾಖೆ ಸಹಾಯವಾಣಿಯನ್ನು ಆರಂಭಿಸಿದೆ. ಅಧಿಕಾರಿಗಳ ಹೆಸರಿನಲ್ಲಿ ಯಾವುದೇ ರೀತಿಯ ಲಂಚಕ್ಕೆ ಬೇಡಿಕೆ ಇಟ್ಟರೆ ಈ ನಂಬರ್ ಕರೆ ಮಾಡಿ 180042563000 ಈ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ. ಯಾರೇ ಕರೆ ಮಾಡಿದ್ರು ಕೂಡ ಮೋಸ ಹೋಗಬೇಡಿ, ಲಂಚ ಕೊಡೋದಕ್ಕೆ ಹೋಗಬೇಡಿ, ಈ ನಂಬರ್ಗೆ ಕರೆ ಮಾಡಿ ಅಂತ ಸೂಚನೆಯನ್ನ ಕೊಡಲಾಗಿದೆ. ಸಹಾಯವಾಣಿ ಒಂದನ್ನು ಆರಂಭಿಸಿದ್ದಾರೆ ನೋಡಿ. ವಾಣಿಜ್ಯ ಇಲಾಖೆ ನೋಟಿಸ್ನಿಂದ ಕಂಗಾಲಾಗಿದ್ದಾರೆ ವರ್ತಕರು. ಅದರ ಮಧ್ಯದಲ್ಲಿ ಮೋಸ ಮಾಡೋರು ಜಾಲ ಏನ್ ಕಡಿಮೆ ಇದೆಯಾ? ಸಿಕ್ಕಾಪಟ್ಟೆ ಇದ್ದಾರೆ. ಹಾಗಾಗಿ ತೆರಿಗೆ ಇಲಾಖೆಯಿಂದ ಒಂದು ಕಾಲ್ ಸೆಂಟರ್ ನಂಬರ್ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಪಾಪ ಸಣ್ಣ ವ್ಯಾಪಾರಿಗಳಿಗೆ ಬರೆ ಹಾಕಲಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಲಕ್ಷ ಲಕ್ಷ ನೋಟಿಸ್ ಬರ್ತಾ ಇದೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಸೋಗಿನಲ್ಲಿ ಈಗ ಲಂಚಕ್ಕೆ ಬೇಡಿಕೆ ಇಟ್ಟಂತ ಘಟನೆ ನಡೆದಿತ್ತು. ಹಾಗಾಗಿ ತೆರಿಗೆ ಇಲಾಖೆ ಒಂದೀಗ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಸಹಾಯವಾಣಿಯನ್ನು ಆರಂಭಿಸಿದೆ ವಾಣಿಜ್ಯ ತೆರಿಗೆ ಇಲಾಖೆ. ಅಧಿಕಾರಿಗಳ ಹೆಸರಲ್ಲಿ ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಇದರಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಟ್ರೂ, ಯಾವುದು ಫೇಕ್, ಯಾವುದು ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಈ ರೀತಿ ಏನಾದರೂ ಘಟನೆ ಆಗಿದ್ದೇ ಆದಲ್ಲಿ ಈ ನಂಬರ್ಗೆ ಕರೆ ಮಾಡಿ ಅಂತ ಒಂದು ಸಹಾಯವಾಣಿ ನಂಬರ್ ಅನ್ನು ಬಿಟ್ಟಿದ್ದಾರೆ ನೋಡಿ. ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಸೋಗಿನಲ್ಲಿ ಲಂಚಕ್ಕೆ ಬೇಡಿಕೆಯನ್ನ ಇಡಲಾಗಿತ್ತು. ಈಗ ವಾಣಿಜ್ಯ ತೆರಿಗೆ ಇಲಾಖೆ ಸಹಾಯವಾಣಿಯನ್ನು ಆರಂಭಿಸಿದೆ. ಅಧಿಕಾರಿಗಳ ಹೆಸರಿನಲ್ಲಿ ಯಾವುದೇ ರೀತಿಯ ಲಂಚಕ್ಕೆ ಬೇಡಿಕೆ ಇಟ್ಟರೆ ಈ ನಂಬರ್ ಕರೆ ಮಾಡಿ 180042563000 ಈ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ. ಯಾರೇ ಕರೆ ಮಾಡಿದ್ರು ಕೂಡ ಮೋಸ ಹೋಗಬೇಡಿ, ಲಂಚ ಕೊಡೋದಕ್ಕೆ ಹೋಗಬೇಡಿ, ಈ ನಂಬರ್ಗೆ ಕರೆ ಮಾಡಿ ಅಂತ ಸೂಚನೆಯನ್ನ ಕೊಡಲಾಗಿದೆ. ಸಹಾಯವಾಣಿ ಒಂದನ್ನು ಆರಂಭಿಸಿದ್ದಾರೆ ನೋಡಿ. ವಾಣಿಜ್ಯ ಇಲಾಖೆ ನೋಟಿಸ್ನಿಂದ ಕಂಗಾಲಾಗಿದ್ದಾರೆ ವರ್ತಕರು. ಅದರ ಮಧ್ಯದಲ್ಲಿ ಮೋಸ ಮಾಡೋರು ಜಾಲ ಏನ್ ಕಡಿಮೆ ಇದೆಯಾ? ಸಿಕ್ಕಾಪಟ್ಟೆ ಇದ್ದಾರೆ. ಹಾಗಾಗಿ ತೆರಿಗೆ ಇಲಾಖೆಯಿಂದ ಒಂದು ಕಾಲ್ ಸೆಂಟರ್ ನಂಬರ್ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಪಾಪ ಸಣ್ಣ ವ್ಯಾಪಾರಿಗಳಿಗೆ ಬರೆ ಹಾಕಲಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಲಕ್ಷ ಲಕ್ಷ ನೋಟಿಸ್ ಬರ್ತಾ ಇದೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಸೋಗಿನಲ್ಲಿ ಈಗ ಲಂಚಕ್ಕೆ ಬೇಡಿಕೆ ಇಟ್ಟಂತ ಘಟನೆ ನಡೆದಿತ್ತು. ಹಾಗಾಗಿ ತೆರಿಗೆ ಇಲಾಖೆ ಒಂದೀಗ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಸಹಾಯವಾಣಿಯನ್ನು ಆರಂಭಿಸಿದೆ ವಾಣಿಜ್ಯ ತೆರಿಗೆ ಇಲಾಖೆ. ಅಧಿಕಾರಿಗಳ ಹೆಸರಲ್ಲಿ ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಇದರಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಟ್ರೂ, ಯಾವುದು ಫೇಕ್, ಯಾವುದು ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಈ ರೀತಿ ಏನಾದರೂ ಘಟನೆ ಆಗಿದ್ದೇ ಆದಲ್ಲಿ ಈ ನಂಬರ್ಗೆ ಕರೆ ಮಾಡಿ ಅಂತ ಒಂದು ಸಹಾಯವಾಣಿ ನಂಬರ್ ಅನ್ನು ಬಿಟ್ಟಿದ್ದಾರೆ ನೋಡಿ. ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಸೋಗಿನಲ್ಲಿ ಲಂಚಕ್ಕೆ ಬೇಡಿಕೆಯನ್ನ ಇಡಲಾಗಿತ್ತು. ಈಗ ವಾಣಿಜ್ಯ ತೆರಿಗೆ ಇಲಾಖೆ ಸಹಾಯವಾಣಿಯನ್ನು ಆರಂಭಿಸಿದೆ. ಅಧಿಕಾರಿಗಳ ಹೆಸರಿನಲ್ಲಿ ಯಾವುದೇ ರೀತಿಯ ಲಂಚಕ್ಕೆ ಬೇಡಿಕೆ ಇಟ್ಟರೆ ಈ ನಂಬರ್ ಕರೆ ಮಾಡಿ 180042563000 ಈ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ. ಯಾರೇ ಕರೆ ಮಾಡಿದ್ರು ಕೂಡ ಮೋಸ ಹೋಗಬೇಡಿ, ಲಂಚ ಕೊಡೋದಕ್ಕೆ ಹೋಗಬೇಡಿ, ಈ ನಂಬರ್ಗೆ ಕರೆ ಮಾಡಿ ಅಂತ ಸೂಚನೆಯನ್ನ ಕೊಡಲಾಗಿದೆ. ಸಹಾಯವಾಣಿ ಒಂದನ್ನು ಆರಂಭಿಸಿದ್ದಾರೆ ನೋಡಿ. ವಾಣಿಜ್ಯ ಇಲಾಖೆ ನೋಟಿಸ್ನಿಂದ ಕಂಗಾಲಾಗಿದ್ದಾರೆ ವರ್ತಕರು. ಅದರ ಮಧ್ಯದಲ್ಲಿ ಮೋಸ ಮಾಡೋರು ಜಾಲ ಏನ್ ಕಡಿಮೆ ಇದೆಯಾ? ಸಿಕ್ಕಾಪಟ್ಟೆ ಇದ್ದಾರೆ. ಹಾಗಾಗಿ ತೆರಿಗೆ ಇಲಾಖೆಯಿಂದ ಒಂದು ಕಾಲ್ ಸೆಂಟರ್ ನಂಬರ್ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಪಾಪ ಸಣ್ಣ ವ್ಯಾಪಾರಿಗಳಿಗೆ ಬರೆ ಹಾಕಲಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಲಕ್ಷ ಲಕ್ಷ ನೋಟಿಸ್ ಬರ್ತಾ ಇದೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಸೋಗಿನಲ್ಲಿ ಈಗ ಲಂಚಕ್ಕೆ ಬೇಡಿಕೆ ಇಟ್ಟಂತ ಘಟನೆ ನಡೆದಿತ್ತು. ಹಾಗಾಗಿ ತೆರಿಗೆ ಇಲಾಖೆ ಒಂದೀಗ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಸಹಾಯವಾಣಿಯನ್ನು ಆರಂಭಿಸಿದೆ ವಾಣಿಜ್ಯ ತೆರಿಗೆ ಇಲಾಖೆ. ಅಧಿಕಾರಿಗಳ ಹೆಸರಲ್ಲಿ ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಇದರಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಟ್ರೂ, ಯಾವುದು ಫೇಕ್, ಯಾವುದು ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಈ ರೀತಿ ಏನಾದರೂ ಘಟನೆ ಆಗಿದ್ದೇ ಆದಲ್ಲಿ ಈ ನಂಬರ್ಗೆ ಕರೆ ಮಾಡಿ ಅಂತ ಒಂದು ಸಹಾಯವಾಣಿ ನಂಬರ್ ಅನ್ನು ಬಿಟ್ಟಿದ್ದಾರೆ ನೋಡಿ. ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಸೋಗಿನಲ್ಲಿ ಲಂಚಕ್ಕೆ ಬೇಡಿಕೆಯನ್ನ ಇಡಲಾಗಿತ್ತು. ಈಗ ವಾಣಿಜ್ಯ ತೆರಿಗೆ ಇಲಾಖೆ ಸಹಾಯವಾಣಿಯನ್ನು ಆರಂಭಿಸಿದೆ.
ಅಧಿಕಾರಿಗಳ ಹೆಸರಿನಲ್ಲಿ ಯಾವುದೇ ರೀತಿಯ ಲಂಚಕ್ಕೆ ಬೇಡಿಕೆ ಇಟ್ಟರೆ ಈ ನಂಬರ್ ಕರೆ ಮಾಡಿ 180042563000 ಈ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ. ಯಾರೇ ಕರೆ ಮಾಡಿದ್ರು ಕೂಡ ಮೋಸ ಹೋಗಬೇಡಿ, ಲಂಚ ಕೊಡೋದಕ್ಕೆ ಹೋಗಬೇಡಿ, ಈ ನಂಬರ್ಗೆ ಕರೆ ಮಾಡಿ ಅಂತ ಸೂಚನೆಯನ್ನ ಕೊಡಲಾಗಿದೆ. ಸಹಾಯವಾಣಿಯೊಂದನ್ನು ಆರಂಭಿಸಿದ್ದಾರೆ ನೋಡಿ. ವಾಣಿಜ್ಯ ಇಲಾಖೆ ನೋಟಿಸ್ನಿಂದ ಕಂಗಾಲಾಗಿದ್ದಾರೆ ವರ್ತಕರು. ಅದರ ಮಧ್ಯದಲ್ಲಿ ಮೋಸ ಮಾಡೋರು ಜಾಲ ಏನ್ ಕಡಿಮೆ ಇದೆಯಾ? ಸಿಕ್ಕಾಪಟ್ಟೆ ಇದ್ದಾರೆ. ಹಾಗಾಗಿ ತೆರಿಗೆ ಇಲಾಖೆಯಿಂದ ಒಂದು ಕಾಲ್ ಸೆಂಟರ್ ನಂಬರ್ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಪಾಪ ಸಣ್ಣ ವ್ಯಾಪಾರಿಗಳಿಗೆ ಬರೆ ಹಾಕಲಾಗ್ತಾ ಇದೆ, ಮತ್ತೊಂದು ಕಡೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಸೋಗಿನಲ್ಲಿ ಈಗ ಲಂಚಕ್ಕೆ ಬೇಡಿಕೆ ಇಟ್ಟಂತ ಘಟನೆ ನಡೆದಿತ್ತು. ಹಾಗಾಗಿ ತೆರಿಗೆ ಇಲಾಖೆ ಒಂದೀಗ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಸಹಾಯವಾಣಿಯನ್ನು ಆರಂಭಿಸಿದೆ ವಾಣಿಜ್ಯ ತೆರಿಗೆ ಇಲಾಖೆ. ಅಧಿಕಾರಿಗಳ ಹೆಸರಲ್ಲಿ ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಇದರಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಟ್ರೂ, ಯಾವುದು ಫೇಕ್, ಯಾವುದು ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಈ ರೀತಿ ಏನಾದರೂ ಘಟನೆ ಆಗಿದ್ದೇ ಆದಲ್ಲಿ ಈ ನಂಬರ್ಗೆ ಕರೆ ಮಾಡಿ ಅಂತ ಒಂದು ಸಹಾಯವಾಣಿ ನಂಬರ್ ಅನ್ನು ಬಿಟ್ಟಿದ್ದಾರೆ ನೋಡಿ. ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಸೋಗಿನಲ್ಲಿ ಲಂಚಕ್ಕೆ ಬೇಡಿಕೆಯನ್ನ ಇಡಲಾಗಿತ್ತು. ಈಗ ವಾಣಿಜ್ಯ ತೆರಿಗೆ ಇಲಾಖೆ ಸಹಾಯವಾಣಿಯನ್ನ ಆರಂಭಿಸಿದೆ. ಅಧಿಕಾರಿಗಳ ಹೆಸರಿನಲ್ಲಿ ಯಾವುದೇ ರೀತಿಯ ಲಂಚಕ್ಕೆ ಬೇಡಿಕೆ ಇಟ್ಟರೆ ಈ ನಂಬರ್ ಕರೆ ಮಾಡಿ 180042563000 ಈ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ. ಯಾರೇ ಕರೆ ಮಾಡಿದ್ರು ಕೂಡ ಮೋಸ ಹೋಗಬೇಡಿ, ಲಂಚ ಕೊಡೋದಕ್ಕೆ ಹೋಗಬೇಡಿ, ಈ ನಂಬರ್ಗೆ ಕರೆ ಮಾಡಿ ಅಂತ ಸೂಚನೆಯನ್ನ ಕೊಡಲಾಗಿದೆ. ಸಹಾಯವಾಣಿಯೊಂದನ್ನು ಆರಂಭಿಸಿದ್ದಾರೆ ನೋಡಿ. ವಾಣಿಜ್ಯ ಇಲಾಖೆ ನೋಟಿಸ್ನಿಂದ ಕಂಗಾಲಾಗಿದ್ದಾರೆ ವರ್ತಕರು. ಅದರ ಮಧ್ಯದಲ್ಲಿ ಮೋಸ ಮಾಡೋರು ಜಾಲ ಏನ್ ಕಡಿಮೆ ಇದೆಯಾ? ಸಿಕ್ಕಾಪಟ್ಟೆ ಇದ್ದಾರೆ. ಹಾಗಾಗಿ ತೆರಿಗೆ ಇಲಾಖೆಯಿಂದ ಒಂದು ಕಾಲ್ ಸೆಂಟರ್ ನಂಬರ್ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಪಾಪ ಸಣ್ಣ ವ್ಯಾಪಾರಿಗಳಿಗೆ ಬರೆ ಹಾಕಲಾಗ್ತಾ ಇದೆ, ಮತ್ತೊಂದು ಕಡೆ ಲಕ್ಷ ನೋಟಿಸ್ ಬರ್ತಾ ಇದೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಸೋಗಿನಲ್ಲಿ ಈಗ ಲಂಚಕ್ಕೆ ಬೇಡಿಕೆ ಇಟ್ಟಂತ ಘಟನೆ ನಡೆದಿತ್ತು. ಹಾಗಾಗಿ ತೆರಿಗೆ ಇಲಾಖೆ ಒಂದೀಗ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಸಹಾಯವಾಣಿಯನ್ನು ಆರಂಭಿಸಿದೆ ವಾಣಿಜ್ಯ ತೆರಿಗೆ ಇಲಾಖೆ. ಅಧಿಕಾರಿಗಳ ಹೆಸರಲ್ಲಿ ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಇದರಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಟ್ರೂ, ಯಾವುದು ಫೇಕ್, ಯಾವುದು ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಈ ರೀತಿ ಏನಾದರೂ ಘಟನೆ ಆಗಿದ್ದೇ ಆದಲ್ಲಿ ಈ ನಂಬರ್ಗೆ ಕರೆ ಮಾಡಿ ಅಂತ ಒಂದು ಸಹಾಯವಾಣಿ ನಂಬರ್ ಅನ್ನು ಬಿಟ್ಟಿದ್ದಾರೆ ನೋಡಿ. ವಾಣಿಜ್ಯ ತೆರಿಗೆ ಅಧಿಕಾರಿಗಳ ಸೋಗಿನಲ್ಲಿ ಲಂಚಕ್ಕೆ ಬೇಡಿಕೆಯನ್ನ ಇಡಲಾಗಿತ್ತು. ಈಗ ವಾಣಿಜ್ಯ ತೆರಿಗೆ ಇಲಾಖೆ ಸಹಾಯವಾಣಿಯನ್ನ ಆರಂಭಿಸಿದೆ. ಅಧಿಕಾರಿಗಳ ಹೆಸರಿನಲ್ಲಿ ಯಾವುದೇ ರೀತಿಯ ಲಂಚಕ್ಕೆ ಬೇಡಿಕೆ ಇಟ್ಟರೆ ಈ ನಂಬರ್ ಕರೆ ಮಾಡಿ 180042563000 ಈ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ. ಯಾರೇ ಕರೆ ಮಾಡಿದ್ರು ಕೂಡ ಮೋಸ ಹೋಗಬೇಡಿ, ಲಂಚ ಕೊಡೋದಕ್ಕೆ ಹೋಗಬೇಡಿ, ಈ ನಂಬರ್ಗೆ ಕರೆ ಮಾಡಿ ಅಂತ ಸೂಚನೆಯನ್ನ ಕೊಡಲಾಗಿದೆ. ಸಹಾಯವಾಣಿಯೊಂದನ್ನು ಆರಂಭಿಸಿದ್ದಾರೆ ನೋಡಿ. ವಾಣಿಜ್ಯ ಇಲಾಖೆ ನೋಟಿಸ್ನಿಂದ ಕಂಗಾಲಾಗಿದ್ದಾರೆ ವರ್ತಕರು. ಅದರ ಮಧ್ಯದಲ್ಲಿ ಮೋಸ ಮಾಡೋರು ಜಾಲ ಏನ್ ಕಡಿಮೆ ಇದೆಯಾ? ಸಿಕ್ಕಾಪಟ್ಟೆ ಇದ್ದಾರೆ. ಹಾಗಾಗಿ ತೆರಿಗೆ ಇಲಾಖೆಯಿಂದ ಒಂದು ಕಾಲ್ ಸೆಂಟರ್ ನಂಬರ್ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಪಾಪ ಸಣ್ಣ ವ್ಯಾಪಾರಿಗಳಿಗೆ ಬರೆ